ಸಕಲೇಶಪುರ ತಾಲೂಕು ಹಾನುಬಾಳು ಹೋಬಳಿ ಶಿರಾಡಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗಿ 32 ವರ್ಷಗಳಾಗಿದೆ. ಅಷ್ಟಬಂಧ ಇಲ್ಲದೆ ಅಭಿಷೇಕ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದನ್ನ ಅರ್ಚಕರು ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆ ಶಾಸಕರು ಸಕಲೇಶಪುರ ತಹಶೀಲ್ದಾರ್ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ದೇವಸ್ಥಾನಕ್ಕೆ ಕರೆಯಿಸಿ ಸಭೆ ನಡೆಸಿದರು. ಸಭೆಯಲ್ಲಿ ದೇವಸ್ಥಾನದಲ್ಲಿ ನೂತನವಾಗಿ ಹೈಟೆಕ್ ಶೌಚಾಲಯ, ಗ್ರಿಲ್ಸ್, ಕಾಂಪೌಂಡ್, ನೂತನ ಅಡುಗೆ ಕೋಣೆ, ತಡೆಗೋಡೆ, ಸ್ನಾನಗೃಹ, ಬಲಿಪೀಠದ ನವೀಕರಣ ಮುಂತಾದ ಕಾಮಗಾರಿಗಳು ತಕ್ಷಣ ಆಗಬೇಕು. ದಿನಗಳ ಕಾಲ ನಡೆಯುವ ಬ್ರಹ್ಮಕಲಶೋತ್ಸವ ಅದ್ದೂರಿಯಾಗಿ ಆಗಬೇಕು ಅಂತ ತಾಕೀತು ಮಾಡಿದ್ರು. ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯ ಮತ್ತೆ ಇಲ್ಲಿ ಬಲಿಪೀಠವನ್ನ ಬಲಿ ಕೊಡ್ತಕ್ಕಂಥ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಜನಗಳಿಗೆ ಅಡಿಗೆ ಮಾಡಲಿಕ್ಕೆ ವ್ಯವಸ್ಥೆಗಳಿಲ್ಲ. ಮತ್ತೆ ಮಹಿಳೆಯರು ಬಂದಂತಹ ಸಂದರ್ಭದಲ್ಲಿ ಸ್ನಾನಗೃಹಗಳಿಲ್ಲ. ಇದ್ರ ಬಗ್ಗೆ ನಾವು ತಹಸೀಲ್ದಾರ್ ನೇತೃತ್ವದಲ್ಲಿ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿ ಬಂದಾಗ ಬೇರೆ ಬೇರೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕೆಲಸಗಳಾಗಬೇಕಾದ್ರೆ ನಾವು ಗಮನಕ್ಕೆ ಬಂದಿದೆ. PWD ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಎಸ್ಟಿಮೇಷನ್ ಮಾಡಿಸ್ತಾ ಇದ್ವಿ. ಆದಷ್ಟು ಶೀಘ್ರವಾಗಿ ಬರ್ತಕ್ಕಂಥ ಈ ಭಕ್ತಾದಿಗಳಿಗೆ ಸ್ನಾನಗೃಹ ಇರ್ಬೋದು, ಶೌಚಾಲಯ ಇರ್ಬೋದು, ಮೊಟ್ಟ ಮೊದಲನೇದಾಗಿ ಅದನ್ನ ವ್ಯವಸ್ಥೆಗಳನ್ನ ಮಾಡಬೇಕು. ಮತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಅಡಿಗೆ ಮಾಡಲಿಕ್ಕೆ ಜಾಗ ಇಲ್ಲ. ಹಳೆದೊಂದು ರೂಮ್ ಇದ್ದು ತುಂಬಾ ದುಸ್ಥಿತಿಲಿದೆ. ಅದನ್ನ ರಿನೋವೇಷನ್ ಮಾಡಿ ಅದನ್ನು ಕೂಡ ಒಂದು 4 ರೂಮ್ಗಳ ಥರ ಮಾಡಿ 4 ಕುಟುಂಬಗಳು ಒಳಗಡೆ ಅಡಿಗೆ ಮಾಡಿ ಹೊರಗಡೆ ವರಂಡಾದಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇರಬೇಕು. ಇಷ್ಟೊಂದು ಎಸ್ಟಿಮೇಷನ್ ಮಾಡಲಿಕ್ಕೆ ಮಾಡಿದ್ದೀವಿ. ಆದಷ್ಟು ಶೀಘ್ರ ಎಸ್ಟಿಮೇಷನ್ ಸಬ್ಮಿಟ್ ಮಾಡಿ ಒಂದು ಹಣವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬ್ರಹ್ಮ ಕಲಶೋತ್ಸವ ಆಗಬೇಕು ಅಂತಕ್ಕಂಥ ದೇವಾಲಯದ ಕಮಿಟಿ ಹಾಗೂ ಪುರೋಹಿತರ ಅನಿಸಿಕೆ ಇದೆ. ಈ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಒಂದು ಎಸ್ಟಿಮೇಷನ್ ರೆಡಿ ಮಾಡಬೇಕು ಅಂತಕ್ಕಂಥ ಹಿಂದೆನೂ ಕೂಡ ಒಂದು ಎಸ್ಟಿಮೇಷನ್ ಹೋಗಿದೆ. ಅದನ್ನು ರಿವೈಸ್ ಮಾಡಿಕೊಡಿ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅದನ್ನು ಕೂತು ಈಗ ಮತ್ತೊಂದು ಸತಿ ನಾವೆಲ್ಲರೂ ಕೂಡ ಮಾತಾಡಿ ಅದಕ್ಕೊಂದೆಲ್ಲವೂ ಕೂಡ ಎಷ್ಟಾಗ್ಬೋದು, ಏನು ಖರ್ಚು ವೆಚ್ಚ ಅಂತಕ್ಕಂಥದ್ದು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಯೋಚನೆ ಮಾಡಿದೆ. ಈ ವೇಳೆ ಹಿಂದೂ ಮುಖಂಡ ರಘು ಸಕಲೇಶಪುರ, ಶಿವು ಜಿಪ್ಪಿ, ಮಾರ್ನಹಳ್ಳಿ ಹರೀಶ್ ಕುಮಾರ್, ಮುಜರಾಯಿ ಇಲಾಖೆ ಅಧಿಕಾರಿ ಕೃಷ್ಣವೇಣಿ, ಹಾನುಬಾಳು ಲೆಕ್ಕಾಧಿಕಾರಿ ವಂದಿತಾ ಇದ್ರು. ಚಾರ್ಧಾಮ ಪ್ರವಾಸ ಮಾಡಲು ಸುವರ್ಣ ಅವಕಾಶ. ಹಾಸನದ ಪ್ರತಿಷ್ಠಿತ ಟ್ರಾವೆಲ್ ಈಸಿ ವತಿಯಿಂದ 13 ದಿನಗಳ ಚಾರ್ಧಾಮ ಪ್ರವಾಸ ಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಕೇದಾರನಾಥ, ಉತ್ತರಕಾಶಿ, ಯಮುನೋತ್ರಿ, ರುದ್ರಪ್ರಯಾಗ, ಋಷಿಕೇಶ, ಹರಿದ್ವಾರ, ಅಕ್ಷರಧಾಮ, ಕುತುಬ್ ಮಿನಾರ್ಗೆ ತೆರಳಿ ಅಲ್ಲಿನ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಲಾಗುವುದು. ಯಾತ್ರೆಯಲ್ಲಿ ನಿಮಗೆ ಬೇಕಾಗುವಂತಹ ಊಟ, ತಿಂಡಿ ಹಾಗೂ ರೂಮ್ ವ್ಯವಸ್ಥೆ ಮತ್ತು ನುರಿತ ಅನುಭವಿ ಗೈಡ್ಗಳು ನಿಮ್ಮ ಜೊತೆಯಲ್ಲಿರುತ್ತಾರೆ. ಯಾತ್ರೆಯ ವೆಚ್ಚ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 9591027265.